ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯ ಬಳಿಕ ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿಗಳು ನಡೆದಿತ್ತಂತೆ. ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿ ಜೂನ್ 8ರಂದು ರಾತ್ರಿ ಎರಡು ತಂಡಗಳಾಗಿ ಪ್ರತ್ಯೇಕ ಪಾರ್ಟಿ ಮಾಡಿದರು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಟೀಮ್ ಈ ಸ್ಟೋನಿ ಬ್ರೂಕ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು ದರ್ಶನ್ ಟೀಮ್. ದರ್ಶನ್ ಆಮೇಲೆ ಇವರು ಇಷ್ಟು ಜನ, ದರ್ಶನ್, ವಿನಯ್ ಸೇರಿದಂತೆ ಅನೇಕರು. ಎರಡೆರಡು ಸತಿ ಎಣ್ಣೆ ಪಾರ್ಟಿ ಆಗಿದೆ. ಇಲ್ಲಿ ಕೊಲೆ ಆದ ನಂತರನೂ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕೊಲೆಗೂ ಮುಂಚೆ ಬೆಳಗ್ಗೆ ಸ್ಟೋನಿ ಬ್ರೂಕ್ನಲ್ಲಿ ಒಂದು ಊಟಕ್ಕೆ ಎಂದು ಕರೆದಿದ್ರು ನೋಡಿ, ಚಿಕ್ಕಣ್ಣ ಎಲ್ಲ ಬಂದಿದ್ರಲ್ಲ, ಆಗಲೂ ಒಂದು ಪಾರ್ಟಿ ಆಗಿತ್ತು. ಅದು ಕೊಲೆಗೂ ಮುಂಚೆ. ಆ ಪಾರ್ಟಿ ಮುಗಿದ ನಂತರ ಕೊಲೆ ಆದ ಬಳಿಕ ಮತ್ತೆ ಎರಡನೇ ರೌಂಡ್ ಪಾರ್ಟಿ ಮಾಡಿದ್ದಾರೆ. ಆರೋಪಿಗಳೆಲ್ಲ ಸೇರಿ ಕಾರ್ತಿಕ್ಕು, ಕೇಶವು, ನಿಖಿಲ್ ನಾಯಕು ಇಷ್ಟು ಜನ. ಇದು ಟ್ರೋಬೋ ಅನ್ನುವಂಥ ಹೋಟೆಲ್ನಲ್ಲಿ ಶವ ಬಿಸಾಡಿದ ನಂತರ ಆ ಗ್ಯಾಂಗ್ನಿಂದ ಮತ್ತೆ ಪ್ರತ್ಯೇಕ ಪಾರ್ಟಿ ಆಗಿದೆ. ಎಷ್ಟು ಜನ ಪಾರ್ಟಿ ಮಾಡಿದ್ದಾರೆ? ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ ಹೆಸರು, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ. ಕೇಶವು, ನಿಖಿಲ್ ನಾಯಕು ಈ ಮೂರು ಜನ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಮತ್ತೆ ಪಾರ್ಟಿ ಮಾಡಿದ್ದಾರೆ. ದೀಪಕ್ ನೀಡಿದ್ದ ಹಣದಲ್ಲಿ ಪಾರ್ಟಿ ಮಾಡಿದ್ರು. ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಆರೋಪಿಗಳು ಪಾರ್ಟಿ ಮಾಡ್ಕೊಂಡಿದ್ರು. ಒಂದು ಟೀಮು ಸ್ಟೋನಿ ಬ್ರೂಕ್, ಇನ್ನೊಂದು ಟೀಮು ಇನ್ನೊಂದು ಯಾವುದೋ ಟ್ರೂಡೋ ಸ್ಟ್ರೀಟ್ 90 ಸ್ಟ್ರೀಟ್ ಆ ಹೋಟೆಲ್ನಲ್ಲಿ. ಸೊ ಪ್ರತ್ಯೇಕವಾಗಿ ಎರಡೂ ತಂಡಗಳು ಪಾರ್ಟಿ ಮಾಡಿದ್ದಾರೆ. ಬಿಫೋರ್ ಕ್ರೈಮ್ ಆ್ಯಂಡ್ ಆಫ್ಟರ್ ಕ್ರೈಮ್ ಅಲ್ಲೂ ಹೋಗಿದ್ದಾರೆ, ಅಲ್ಲೂ ಸ್ಥಳ ಮಹಜರು ಮಾಡಿದ್ದಾರೆ. ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ದಾರೆ, ಅಲ್ಲಿ ಏನಾದರೂ ಸಾಕ್ಷ್ಯ ಸಿಗುತ್ತಾ, ಅಲ್ಲಿ 201 ಈ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೃತ್ಯಗಳಾಗಿದ್ದಾವ, ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ 120B ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾನ್ಸ್ಪಿರಸಿಗಳಾಗಿದ್ದಾವ, ಪಿತೂರಿ ಆಗಿದೆಯಾ, ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯ ಬಳಿಕ ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿಗಳು ನಡೆದಿತ್ತಂತೆ. ಎರಡು ಪ್ರತ್ಯೇಕ ಎಣ್ಣೆ ಪಾರ್ಟಿ ಜೂನ್ 8ರಂದು ರಾತ್ರಿ ಎರಡು ತಂಡಗಳಾಗಿ ಪ್ರತ್ಯೇಕ ಪಾರ್ಟಿ ಮಾಡಿದರು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಟೀಮ್ ಈ ಸ್ಟೋನಿ ಬ್ರೂಕ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು ದರ್ಶನ್ ಟೀಮ್. ದರ್ಶನ್ ಆಮೇಲೆ ಇವರು ಇಷ್ಟು ಜನ, ದರ್ಶನ್, ವಿನಯ್ ಸೇರಿದಂತೆ ಅನೇಕರು. ಎರಡೆರಡು ಸತಿ ಎಣ್ಣೆ ಪಾರ್ಟಿ ಆಗಿದೆ. ಇಲ್ಲಿ ಕೊಲೆ ಆದ ನಂತರನೂ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕೊಲೆಗೂ ಮುಂಚೆ ಬೆಳಗ್ಗೆ ಸ್ಟೋನಿ ಬ್ರೂಕ್ನಲ್ಲಿ ಒಂದು ಊಟಕ್ಕೆ ಎಂದು ಕರೆದಿದ್ರು ನೋಡಿ, ಚಿಕ್ಕಣ್ಣ ಎಲ್ಲ ಬಂದಿದ್ರಲ್ಲ, ಆಗಲೂ ಒಂದು ಪಾರ್ಟಿ ಆಗಿತ್ತು. ಅದು ಕೊಲೆಗೂ ಮುಂಚೆ. ಆ ಪಾರ್ಟಿ ಮುಗಿದ ನಂತರ ಕೊಲೆ ಆದ ಬಳಿಕ ಮತ್ತೆ ಎರಡನೇ ರೌಂಡ್ ಪಾರ್ಟಿ ಮಾಡಿದ್ದಾರೆ. ಆರೋಪಿಗಳೆಲ್ಲ ಸೇರಿ ಕಾರ್ತಿಕ್ಕು, ಕೇಶವು, ನಿಖಿಲ್ ನಾಯಕು ಇಷ್ಟು ಜನ. ಇದು ಟ್ರೋಬೋ ಅನ್ನುವಂಥ ಹೋಟೆಲ್ನಲ್ಲಿ ಶವ ಬಿಸಾಡಿದ ನಂತರ ಆ ಗ್ಯಾಂಗ್ನಿಂದ ಮತ್ತೆ ಪ್ರತ್ಯೇಕ ಪಾರ್ಟಿ ಆಗಿದೆ. ಎಷ್ಟು ಜನ ಪಾರ್ಟಿ ಮಾಡಿದ್ದಾರೆ? ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ ಹೆಸರು, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ. ಕೇಶವು, ನಿಖಿಲ್ ನಾಯಕು ಈ ಮೂರು ಜನ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಮತ್ತೆ ಪಾರ್ಟಿ ಮಾಡಿದ್ದಾರೆ. ದೀಪಕ್ ನೀಡಿದ್ದ ಹಣದಲ್ಲಿ ಪಾರ್ಟಿ ಮಾಡಿದ್ರು. ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಆರೋಪಿಗಳು ಪಾರ್ಟಿ ಮಾಡ್ಕೊಂಡಿದ್ರು. ಒಂದು ಟೀಮು ಸ್ಟೋನಿ ಬ್ರೂಕ್, ಇನ್ನೊಂದು ಟೀಮು ಇನ್ನೊಂದು ಯಾವುದೋ ಟ್ರೂಡೋ ಸ್ಟ್ರೀಟ್ 90 ಸ್ಟ್ರೀಟ್ ಆ ಹೋಟೆಲ್ನಲ್ಲಿ. ಸೊ ಪ್ರತ್ಯೇಕವಾಗಿ ಎರಡೂ ತಂಡಗಳು ಪಾರ್ಟಿ ಮಾಡಿದ್ದಾರೆ. ಬಿಫೋರ್ ಕ್ರೈಮ್ ಆ್ಯಂಡ್ ಆಫ್ಟರ್ ಕ್ರೈಮ್ ಅಲ್ಲೂ ಹೋಗಿದ್ದಾರೆ, ಅಲ್ಲೂ ಸ್ಥಳ ಮಹಜರು ಮಾಡಿದ್ದಾರೆ. ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ದಾರೆ, ಅಲ್ಲಿ ಏನಾದರೂ ಸಾಕ್ಷ್ಯ ಸಿಗುತ್ತಾ, ಅಲ್ಲಿ 201 ಈ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೃತ್ಯಗಳಾಗಿದ್ದಾವ, ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ 120B ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾನ್ಸ್ಪಿರಸಿಗಳಾಗಿದ್ದಾವ, ಪಿತೂರಿ ಆಗಿದೆಯಾ, ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.